ನಮ್ಮ ದೇಶ ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ರು ಸಹ ಈ ಮಾಟ ಮಂತ್ರ ದೆವ್ವ ಭೂತ ಅನ್ನೋ ಪಿಡುಗುಗಳು ಮಾತ್ರ ನಮ್ಮನ್ನ ಬಿಟ್ಟು ಹೋಗಿಲ್ಲ. ಹೌದು, ಇದೀಗ ಅದಕ್ಕೆ ಸಾಕ್ಷಿಯಂತೆ ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿದೆ. ಕಳೆದ ಭಾನುವಾರ ಹೊಳೆಹೊನ್ನೂರಿನಲ್ಲಿ ದೆವ್ವ ಬಿಡಿಸುವುದಾಗಿ ಹೇಳಿಕೊಂಡಿದ್ದ ಮಹಿಳಾ ಮಂತ್ರವಾದಿಯ ಹೊಡೆತಕ್ಕೆ ಮಹಿಳೆಯೊಬ್ಬಳು ಬಲಿಯಾಗಿದ್ದಾಳೆ. ಜಂಬರಘಟ್ಟ ಗ್ರಾಮ ಗೀತಾ ಮೃತಪಟ್ಟ ಮಹಿಳೆ. ಗ್ರಾಮದಲ್ಲಿ ಮಂತ್ರವಾದಿ ಆಶಾ ದೆವ್ವ ಬಿಡಿಸುವುದಾಗಿ ಹೇಳಿಕೊಂಡಿದ್ದಳು ಹಾಗೂ ತನ್ನ ಮೇಲೆ ದೇವರು ಬರುತ್ತದೆ ಎಂದು ಕೂಡ ಆಕೆ ಗ್ರಾಮಸ್ಥರನ್ನ ನಂಬಿಸಿದ್ದಳು. ಹೀಗಾಗಿ ಮೃತ ಮಹಿಳೆಯ ಮಗ ತನ್ನ ತಾಯಿಯ ಮೇಲೆ ಆಗಾಗ ದೆವ್ವ ಬರುತ್ತಿದೆ, ಆಕೆಗೆ ದೆವ್ವ ಬಿಡಿಸಬೇಕು ಎಂದು ಆಶಾಳ ಬಳಿಗೆ ರಾತ್ರಿಯ ವೇಳೆ ಕರೆದುಕೊಂಡು ಹೋಗುತ್ತಾನೆ. ಆಮೇಲೆ ಆಶಾ ಗೀತಮ್ಮನ ಮೈಯಲ್ಲಿ ಆತ್ಮ ಸೇರಿಕೊಂಡಿದೆ, ಬಿಡಿಸುತ್ತೇನೆ ಎಂದು ಹೇಳಿ ಮೊದಲಿಗೆ ದೇವರ ಪೂಜೆ ಮಾಡಿದಳು. ಅದಾದ ನಂತರ ಗೀತಾಳ ಮೈಯಿಂದ ದೆವ್ವ ಓಡಿಸುವೆ ಎಂದು ಆಕೆಯ ತಲೆಯ ಮೇಲೆ ದಪ್ಪದ ಕಲ್ಲನ್ನ ಇಟ್ಟು ಗ್ರಾಮದ ಹೊರಗಿರುವ ಮರದ ಬಳಿ ಕರೆದುಕೊಂಡು ಹೋಗುತ್ತಾಳೆ. ನಂತರ ಆ ಮರದ ಕೊಂಬಿಯನ್ನ ತೆಗೆದುಕೊಂಡು ಮನ ಬಂದಂತೆ ಗೀತಾಳಿಗೆ ಥಳಿಸಿದಳು. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಹರಿಯುತ್ತಿದ್ದ ಕಾಲುವೆಯಿಂದ ತಣ್ಣೀರನ್ನ ಸಹ ಎರಚಿದಳು. ಚಳಿ ತಾಳಲಾರದೆ ನಡುಗುತ್ತಿದ್ದ ಗೀತಮ್ಮ ಕುಸಿದು ಬಿದ್ದಳು. ಈ ಪ್ರಕರಣ ಇದೀಗ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದಾದ ನಂತರ ಗೀತಮ್ಮನ ಮೈಯಲ್ಲಿದ್ದ ಆತ್ಮ ಹೊರಗೆ ಹೋಗಿದೆ, ಎಲ್ಲವೂ ಸರಿಯಾಗಿದೆ ಎಂದು ಹೇಳಿ ಆಶಾ ಅವಳನ್ನ ಮನೆಗೆ ಕಳುಹಿಸಿದ್ದಳು. ಈ ವೇಳೆ ತೀರಾ ಅಸ್ವಸ್ಥತೆಯಾಗಿದ್ದ ಗೀತಾಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಕೆ ಅಲ್ಲಿ ಮೃತಪಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ. ದೆವ್ವ ಬಿಡಿಸುವ ನೆಪದಲ್ಲಿ ಕೋಲಿನಿಂದ ಮನ ಬಂದಂತೆ ಹಲ್ಲೆ ಮಾಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸದ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಯೂ ಸಹ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ಗೀತಾಳ ಪತಿ ಹಾಗೂ ಆಕೆಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಂತಹ ಮಗನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.